ಇನ್ನು ಸಾಕ್ಷಿ 95ರ ಹೇಳಿಕೆಯನ್ನ ಓದ್ತಾ ಇದ್ದಾರೆ ಸಿ.ವಿ. ನಾಗೇಶ್ ಅವರು. ಹಾಗಿದ್ರೆ ಅವರು ಏನ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ, ಆ ಸ್ಟೇಟ್ಮೆಂಟ್ ಅನ್ನ ಈಗ ನ್ಯಾಯಾಧೀಶನ ಮುಂದೆ ವಾದ ಮಾಡ್ತಾ ಇದ್ದಾರೆ. ಶೂಗೆ ಒಂದು ಡ್ರಾಪ್ ರಕ್ತ ಹಾಕಿರೋ ಸಾಧ್ಯತೆ ಅದನ್ನ ತಳ್ಳಿ ಹಾಕುವಂತಿಲ್ಲ. ಅದು ರೇಣುಕಾಸ್ವಾಮಿ ಕೊಲೆ ನಡೆದಂತಹ ಸ್ಥಳದಲ್ಲೇ ಆಗಿರುವಂತದ್ದ ಅಥವಾ ಅಲ್ಲಿಂದ ಬಂದ ಮೇಲೆ ಬೇಕು ಅಂತಲೇ ರಕ್ತದ ಡ್ರಾಪ್ ಅನ್ನ ಹಾಕಿರುವಂತದ್ದ ಅನ್ನುವಂಥದ್ದನ್ನ ವಾದ ಮಂಡಿಸ್ತಾ ಇದ್ದಾರೆ. ಇಲ್ಲಿ ಹೇಳಿಲ್ಲ, ಪ್ರೊಸೀಜರ್ ಪ್ರಕಾರ ಕಳಿಸ್ತಾರೆ, ಅದಕ್ಕೆ ಹೇಳದೆ ಅಂತ ಸಿ.ವಿ. ನಾಗೇಶ್ ಅವರು ಹೇಳ್ತಿದ್ದಾರೆ. ಅಂದ್ರೆ ಪ್ರೊಸೀಜರ್ ಏನಿದೆ ಆ ಪ್ರೊಸೀಜರ್ ಮೂಲಕ ನಾನು ನನ್ನ ವಾದವನ್ನ ಮಾಡ್ತಾ ಇದ್ದೀನಿ ಅಂತ ಸಿ.ವಿ. ನಾಗೇಶ್ ಅವರು ಹೇಳ್ತಿದ್ದಾರೆ. ಆ ಬಟ್ಟೆಗಳನ್ನ ಹಾಗೆ ಶೂಗಳನ್ನ FSLಗೂ ಕೂಡ ಕಳಿಸಲಾಗುತ್ತೆ. ನಿಜಕ್ಕೂ ಕೂಡ ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ನಡೆದಂತಹ ಸ್ಥಳದಲ್ಲಿ ಇದ್ರಾ ಇಲ್ವಾ, ಆ ರಕ್ತದ ಕಲೆಗಳು ರೇಣುಕಾಸ್ವಾಮಿಯದ್ದೇನಾ ಅಥವಾ ಬೇರೆ ಏನಾದ್ರೂ ಬೇರೆ ವ್ಯಕ್ತಿಗಳದ್ದ ಅನ್ನುವಂಥದ್ದು ಈಗ ಗೊತ್ತಾಗಬೇಕು ಅಂತ ಹೇಳಿದ್ರೆ ಅದನ್ನ FSLಗೆ ಕಳುಹಿಸಲಾಗುತ್ತೆ. FSL ಅವರು ಏನು ರಿಪೋರ್ಟ್ ಕೊಡ್ತಾರಲ್ಲ, ಆ ರಿಪೋರ್ಟ್ ನಲ್ಲಿ ಒಂದು ಕ್ಲಾರಿಟಿ ಸಿಗುತ್ತೆ. ಈ ಬಟ್ಟೆ ಹಾಗೆ ಶೂ ಸಾಕಷ್ಟು ಚರ್ಚೆಗೂ ಕೂಡ ಕಾರಣ ಆಗಿರುವಂಥದ್ದು. ಯಾಕಂದ್ರೆ ಪೊಲೀಸರು ತನಿಖೆಗೆ ಹೋದಂತಹ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಅವರ ಹತ್ರ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕ್ತಾರೆ. ದರ್ಶನ್ ಅವರು ಹಾಕೊಂಡಿದ್ದಂತಹ ಬಟ್ಟೆಗಳನ್ನ ವಿಜಯಲಕ್ಷ್ಮಿ ಅವರ ಪೊಲೀಸರಿಗೆ ಕೊಡ್ತಾರೆ, ಅದನ್ನ ಕೂಡ ತಗೊಂಡು ಬರ್ತಾರೆ. ಮತ್ತೊಂದ್ ಕಡೆ ಶೂಗಳನ್ನ ಕೂಡ ರಿಕವರಿ ಮಾಡ್ಕೊಂಡು ಬರ್ತಾರೆ. ಬಟ್ ಸಿ.ವಿ. ನಾಗೇಶ್ ಅವರು ಕಳೆದ ಬಾರಿ ವಾದ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಅಂಶವನ್ನ ಉಲ್ಲೇಖ ಮಾಡ್ತಾರೆ. ಯಾಕಂದ್ರೆ ಆ ಘಟನೆ ನಡೆದಿದ್ದಂತಹ ದಿನ ದರ್ಶನ್ ಅವರು ಲೂಫರ್ ಚಪ್ಪಲಿಗಳನ್ನ ಹಾಕೊಂಡಿರ್ತಾರೆ. ಪೊಲೀಸರು ಯಾಕಾಗಿ ಹಾಗಾದ್ರೆ ಶೂಗಳನ್ನ ತಗೊಂಡು ಬಂದ್ರು? ಈ ಲೂಫರ್ಸ್ ಅನ್ನೋದು ಕೂಡ ಒಂಥರ ಶೂನೇ, ಬಟ್ ಅದನ್ನ ತಗೊಂಡು ಬರೋದು ಬಿಟ್ಟು ಬೇರೆ ಯಾವುದೋ ಶೂ ಅನ್ನ ತಗೊಂಡು ಬಂದಿದ್ದಾರೆ. ಅದರಲ್ಲಿ ರಕ್ತದ ಕಲೆಗಳು ಇರಲಿಲ್ಲ, ಒಂದು ಡ್ರಾಪ್ ರಕ್ತದ ಕಲೆಯನ್ನು ಕೂಡ ಹಾಕಿದ್ದಾರೆ ಅಂತ ಹೇಳಿ ವಾದ ಮಾಡ್ತಾ ಇದ್ದಾರೆ. ಪ್ರೊಸೀಜರ್ ಹೇಗಿದೆ ಅಲ್ವಾ, ಆ ರೀತಿಯಾಗಿ ನಾನು ವಾದ ಮಾಡ್ತಿದ್ದೀನಿ ಅಂತ ಸಿ.ವಿ. ನಾಗೇಶ್ ಅವರು ಹೇಳ್ತಿದ್ದಾರೆ. ಸದ್ಯಕ್ಕೀಗ ಸಾಕ್ಷಿ 95ರ ಹೇಳಿಕೆಯನ್ನ ಹೇಳ್ತಾ ಇದ್ದಾರೆ, ಓದ್ತಾ ಇದ್ದಾರೆ. ಅದರ ಜೊತೆಗೆ ದರ್ಶನ್ ಮನೆಗೆ ಹೋದಂತಹ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಅವರು ಒಂದಷ್ಟು ಬಟ್ಟೆಗಳನ್ನು ಕೊಡ್ತಾರೆ. ಅದಕ್ಕೆ ರೀಸನ್ ಕೂಡ ಹೇಳ್ತಾರೆ. ನಿಜವಾಗ್ಲೂ ಅವತ್ತು ನಡೆದಂತಹ ಘಟನೆಯಲ್ಲಿ ತೊಟ್ಟಿದ್ದಂತಹ ಬಟ್ಟೆನ ಅನ್ನುವಂಥದ್ದು ಕೂಡ ಪೊಲೀಸರು ತನಿಖೆಯಲ್ಲಿ ಅದನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಬಟ್ ಈಗ ಸಿ.ವಿ. ನಾಗೇಶ್ ಅವರು ಹೇಳ್ತಾ ಇರೋದು ಅದು ಆ ಬಟ್ಟೆ ಅಲ್ಲ. ಹಾಗೆ ಅಲ್ಲಿ ಒಂದಷ್ಟು ರಾಡ್ಗಳು ಅಥವಾ ಮರದ ಕೊಂಬೆಗಳು ಕೂಡ ಬಿದ್ದಿತ್ತು. ಆ ಮರದ ಕೊಂಬೆಗಳು ಕೂಡ ಇಲ್ಲಿ ಸಾಕ್ಷಿ ಅಲ್ಲ, ಪೊಲೀಸರೇ ಅದನ್ನ ಸೃಷ್ಟಿ ಮಾಡಿರುವಂಥದ್ದು ಅನ್ನುವಂಥದ್ದ ವಾದ ಕೂಡ ಮಂಡಿಸಿದ್ರು ಸಿ.ವಿ. ನಾಗೇಶ್ ಅವರು. ಅಲ್ಲಿ ಶೂಗಳು ಸಿಗೋದಿಲ್ಲ, ವಿಜಯಲಕ್ಷ್ಮಿ ಮನೆಗೆ ಹೋಗ್ತಾರೆ, ವಿಜಯಲಕ್ಷ್ಮಿ ಜೊತೆ ಮಾತುಕತೆ ಆಡ್ತಾರೆ. ಆಗ ವಿಜಯಲಕ್ಷ್ಮಿ ಕೆಲವು ಶೂಗಳನ್ನ ಹಾಜರುಪಡಿಸ್ತಾರೆ. ಬಟ್ ಇಲ್ಲಿ ವಿಜಯಲಕ್ಷ್ಮಿ ಅವ್ರಿಗೂ ಗೊತ್ತಿಲ್ಲ ದರ್ಶನ್ ಅವರು ಯಾವ ಶೂ ಹಾಕೊಂಡೋಗಿದ್ರು ಅಥವಾ ಚಪ್ಪಲಿ ಹಾಕೊಂಡೋಗಿದ್ರ. ವಿಜಯಲಕ್ಷ್ಮಿ ಅವರು ಕೇಳಿದಂತಹ ಸಂದರ್ಭದಲ್ಲಿ ಅಫ್ಕೋರ್ಸ್ ಅವ್ರ ಮನೆಗಳಲ್ಲಿ ಯಾವ ಶೂಗಳಿರುತ್ತಲ್ಲ ಅದೇ ಶೂಗಳನ್ನ ಪೊಲೀಸರು ಕೊಟ್ಟಿದ್ದಾರೆ. ಇವರು ಇಲ್ಲ, ದರ್ಶನ್ ಅವರು ಈ ಶೂಗಳನ್ನ ಅಲ್ಲಿ ಹಾಕೊಂಡಿದ್ರು ಅಂತ ಹೇಳಿ ಅದನ್ನ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡ್ತಾರೆ. FSL ರಿಪೋರ್ಟ್ ನಲ್ಲಿ ರಕ್ತದ ಕಲೆಗಳು ಇರುತ್ತೆ. ಹಾಗಿದ್ರೆ ರಕ್ತದ ಕಲೆಗಳು ನಿಜವಾಗ್ಲೂ ರೇಣುಕಾಸ್ವಾಮಿಯದ್ದೇನಾ? FSL ರಿಪೋರ್ಟ್ ನಲ್ಲಿ ಶೂ ಒಂದರಲ್ಲಿ ರಕ್ತದ ಕಲೆ ಇರುತ್ತೆ. ಶೂಗೆ ಒಂದು ಡ್ರಾಪ್ ರಕ್ತ ಹಾಕಿರೋ ಸಾಧ್ಯತೆ ತಳ್ಳಿ ಹಾಕುವಂತಿಲ್ಲ, ಬೇರೆ ಯಾವುದಾದ್ರೂ ವ್ಯಕ್ತಿಗಳು ಹಾಕ್ಬಿಟ್ಟಿದ್ದಾರೆ, ಅದನ್ನ ವಾದವನ್ನ ಮಂಡನೆ ಮಾಡ್ತಿದ್ದಾರೆ. ಸದ್ಯಕ್ಕೀಗ ಸಿ.ವಿ. ನಾಗೇಶ್ ಅವರು ವಾದ ಮಂಡಿಸ್ತಿದ್ದಾರೆ. ಇದೆಲ್ಲ ಆದ ಬಳಿಕ SPP ಪ್ರಸನ್ನ ಕುಮಾರ್ ಅವರು ವಾದ ಮಂಡನೆ ಮಾಡ್ತಾರೆ. ವಾದ ಪ್ರತಿವಾದ ಇದ್ದೇ ಇರುತ್ತೆ. ಯಾಕಂದ್ರೆ ಒಂದೇ ಸೈಡೆಡ್ ವಾದ ಯಾವತ್ತೂ ಇರುವುದಿಲ್ಲ. ಈ ವಾದವನ್ನ ಏನ್ ಮಂಡನೆ ಮಾಡಿದಾರಲ್ಲ ಅದಕ್ಕೆ ಈಗ ಪ್ರಸನ್ನ ಕುಮಾರ್ ಅವರು ಕೂಡ ವಾದ ಮಂಡಿಸಬೇಕಾಗತ್ತೆ. ಇನ್ನು ಮತ್ತೊಂದು ಕಡೆ ಜಾಮೀನು ಯಾವ ಸೆಕ್ಷನ್ ಅಡಿಯಲ್ಲೂ ಕೂಡ ಕೊಡಬಹುದು ಅನ್ನುವಂಥದ್ದನ್ನ ಕೂಡ ಉಲ್ಲೇಖ ಮಾಡ್ತಾ ಇದ್ದಾರೆ ಸಿ.ವಿ. ನಾಗೇಶ್ ಅವರು. ಯಾಕಂದ್ರೆ ಸಾಕಷ್ಟು ಪ್ರಕರಣಗಳಲ್ಲಿ ಸಾಕಷ್ಟು ಕೊಲೆಗಳಲ್ಲಿ ಭಾಗಿಯಾಗಿದ್ದಂತಹ ವ್ಯಕ್ತಿಗಳು ಈಗಲೂ ಕೂಡ ಜಾಮೀನಿನ ಮೇಲೆ ಹೊರಗಿದ್ದಾರೆ. ಸೊ ದರ್ಶನ್ ಅವರು ಮಾಡಿರುವಂಥದ್ದು ಮಹಾಪರಾಧವಲ್ಲ ಅಂತ ಹೇಳಿ ದರ್ಶನ್ ಪರ ವಕೀಲರಾಗಿರುವಂತಹ ಸಿ.ವಿ. ನಾಗೇಶ್ ಅವರು ಹೇಳ್ತಾ ಇರುವಂಥದ್ದು. ಹಾಗಿದ್ರೆ ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಅವರಿಗೆ ಜಾಮೀನನ್ನ ಕೊಡಬಹುದು? ಹೀಗಾಗಿ ಈ ಕೇಸ್ನಲ್ಲಿ ಷರತ್ತುಬದ್ಧ ಜಾಮೀನನ್ನ ಕೊಡಬಹುದು, ಅದ್ರ ಮೇಲೇನೆ ನಾನು ವಾದವನ್ನ ಮಾಡ್ತಾ ಇರೋದು ಅಂತ ಹೇಳಿ ಸಿ.ವಿ. ನಾಗೇಶ್ ಅವರು ವಾದ ಮಂಡಿಸಿದ್ದಾರೆ. 355 ಹಾಗೂ 201 ಜಾಮೀನು ನೀಡಬಹುದಾದಂತಹ ಸೆಕ್ಷನ್ಗಳು ಅಂತ ಹೇಳಿ ಸಿ.ವಿ. ನಾಗೇಶ್ ಅವರು ವಾದ ಮಂಡಿಸ್ತಿದ್ದಾರೆ.
ಹೀಗಾಗಿ ಷರತ್ತುಬದ್ಧ ಜಾಮೀನು ಕೇಳ್ತಾ ಇದ್ದೀನಿ. ಇಲ್ಲಿ ಕಿಡ್ನಾಪ್ ಅನ್ವಯ ಆಗೋದಿಲ್ಲ. ಕಿಡ್ನಾಪ್ನಲ್ಲಿ ರೇಣುಕಾಸ್ವಾಮಿ ಕಿಡ್ನಾಪ್ ಆಗಿತ್ತಲ್ಲ, ಅದರಲ್ಲಿ ದರ್ಶನ್ ಪಾತ್ರ ಇಲ್ಲ. ರೇಣುಕಾಸ್ವಾಮಿನ ಕೊಲೆ ಮಾಡೋ ಉದ್ದೇಶದಿಂದ ಕರ್ಕೊಂಡು ಬಂದಿಲ್ಲ. ಹೀಗಾಗಿ ಕಿಡ್ನಾಪ್ ಇಲ್ಲಿ ಅನ್ವಯ ಆಗೋದಿಲ್ಲ ಅಂತ ಹೇಳಿ ನ್ಯಾಯಾಧೀಶರ ಮುಂದೆ ಈ ಒಂದು ಅಂಶವನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. IPC ಸೆಕ್ಷನ್ 362 ಕಿಡ್ನಾಪ್ ಸಂಬಂಧ ಬಹಳ ಸ್ಪಷ್ಟವಾಗಿ ಹೇಳಲಾಗಿದೆ. ಒತ್ತಡ ಹೇರಿ ವ್ಯಕ್ತಿಯನ್ನ ಕರ್ಕೊಂಡು ಬಂದ್ರೆ ಅದು ಕಿಡ್ನಾಪ್ ಆಗುತ್ತೆ. ಆದರೆ ಇಲ್ಲಿ ರೇಣುಕಾಸ್ವಾಮಿಯನ್ನ ಒತ್ತಡ ಹೇರಿ ಕರ್ಕೊಂಡು ಬರಲಾಗಿರಲಿಲ್ಲ. ನಿನ್ನನ್ನ ದರ್ಶನ್ ಅವರನ್ನ ಮೀಟ್ ಮಾಡಿಸ್ತೀನಿ ಅಂತ ಹೇಳಿ ಈ ದರ್ಶನ್ ಸಹಚರರು ಏನಿರ್ತಾರಲ್ಲ ಅವರು ಆತನ ಮನವೊಲಿಸಿ ಕರ್ಕೊಂಡು ಬಂದಿರ್ತಾರೆ. ಆದರೆ ಇಲ್ಲಿ ರೇಣುಕಾಸ್ವಾಮಿ ಮೇಲೆ ಒತ್ತಡ ಹೇರ್ಕೊಂಡು ಕರ್ಕೊಂಡು ಬರಲಾಗಿದೆ ಅನ್ನುವಂತಹ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಬಟ್ ಅದಕ್ಕೆ ಯಾವುದೇ ಸಾಕ್ಷಿ ಇಲ್ಲ ಅಂತ ಹೇಳಿ CV ನಾಗೇಶ್ ಅವರು ವಾದ ಮಂಡಿಸ್ತಿದ್ದಾರೆ. ಚಿತ್ರದುರ್ಗದಿಂದ ಬೆಂಗಳೂರಿಗೆ ಒತ್ತಡ ಹೇರಿ ಕರ್ಕೊಂಡು ಬಂದ ಬಗ್ಗೆ ಸಾಕ್ಷ್ಯಗಳು ಇಲ್ಲ. ಬರೀ CCTV ಫುಟೇಜ್ ಅಷ್ಟೇ ಇರೋದು ಇವಾಗ. ಯಾಕಂದ್ರೆ ಅಲ್ಲಿ ದರ್ಶನ್ ಇಲ್ಲ, ದರ್ಶನ್ ಸಹಚರರು ಇರೋದು. ದರ್ಶನ್ ಸಹಚರರು ರೇಣುಕಾಸ್ವಾಮಿಗೆ ಪ್ರೆಷರ್ ಕೊಟ್ಟಿದ್ದಾರಾ, ಬಾ ನಾನು ಕರ್ಕೊಂಡು ಹೋಗ್ತೀನಿ ಅಂತ? ಇಲ್ಲ. ಆತ ಮೆಡಿಕಲ್ ಶಾಪ್ನಲ್ಲಿ ಕೆಲಸ ಮಾಡ್ತಿದ್ದ. ಅದಾದ್ಮೇಲೆ ದರ್ಶನ್ ಅವರ ಅಭಿಮಾನಿಯಾಗಿದ್ದ ರೇಣುಕಾಸ್ವಾಮಿ ದರ್ಶನ್ ಅವರನ್ನ ನಿನ್ನನ್ನು ಭೇಟಿ ಮಾಡಿಸ್ತೀನಿ ಅಂತ ಹೇಳಿ ದರ್ಶನ್ ಸಹಚರರು ಆತನನ್ನ ಆರಾಮಾಗಿ ಕಾರ್ನಲ್ಲಿ ಕೂರಿಸ್ಕೊಂಡು ಆಟೋದಲ್ಲಿ ಕೂರಿಸ್ಕೊಂಡು ಬರ್ತಾರೆ. ಇದಿಷ್ಟೇ CCTVಗಳು ಸಿಕ್ಕಿರೋದು. ಬಟ್ ಇಲ್ಲಿ ಎಲ್ಲೂ ಕೂಡ ದರ್ಶನ್ ಅವರು ಪ್ರೆಷರ್ ಹಾಕಿದ್ದಾರೆ ಅಥವಾ ಅವರ ಸಹಚರರು ಪ್ರೆಷರ್ ಹಾಕಿದ್ದಾರೆ ಅನ್ನುವಂಥದ್ದು ಎಲ್ಲೂ ಕೂಡ ಕಂಡು ಬಂದಿಲ್ಲ. ಇದರ ಜೊತೆಗೆ ಸಾಕ್ಷಿ ಕೂಡ ಇಲ್ಲ ಅಂತ ಹೇಳಿದ್ದಾರೆ. ಚಿತ್ರದುರ್ಗದಿಂದ ಬೆಂಗಳೂರಿಗೆ ಒತ್ತಡ ಹೇರಿ ಕರ್ಕೊಂಡು ಬಂದಿಲ್ಲ. ಇದ್ರೆ ಸಾಕ್ಷಿಗಳಿದ್ರೆ ನೀವು ಸಬ್ಮಿಟ್ ಮಾಡಿ. ಇನ್ನು ರೇಣುಕಾಸ್ವಾಮಿ ತಂದೆ ಕಾಶಿನಾಥಯ್ಯ ಜೂನ್ 11ರಂದು ಬಾಡಿ ಐಡೆಂಟಿಫೈಗೆ ಬಂದಿದ್ದಾರೆ. ಅಲ್ಲಿ ಅವರ ಹೇಳಿಕೆಯನ್ನು ಕೂಡ ದಾಖಲು ಮಾಡಲಾಗುತ್ತೆ. ಅವರ ಹೇಳಿಕೆಯಲ್ಲಿ ತಮ್ಮ ಮಗ ಅವರ 4 ಸ್ನೇಹಿತರ ಜೊತೆ ಊಟಕ್ಕೆ ಹೋಗಿದ್ದು ಸಂಜೆ ಬರ್ತೀನಿ ಅಂತ ಹೇಳಿದಾನೆ ಅಂತ ಕಾಶಿನಾಥಯ್ಯ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಾಪ ಅಫ್ಕೋರ್ಸ್ ರೇಣುಕಾಸ್ವಾಮಿ ಅವರ ತಂದೆಗೂ ಕೂಡ ಈ ವಿಚಾರ ಗೊತ್ತಿಲ್ಲ. ಈಗ ರೇಣುಕಾಸ್ವಾಮಿ ಮನೇಲಿ ಏನು ಹೇಳಿ ಹೋಗಿದ್ದ ಅದಷ್ಟೇ ಹೇಳಿಕೆಯನ್ನ ಕಾಶಿನಾಥಯ್ಯ ಅವರು ಕೊಟ್ಟಿರೋದು. ನನ್ನ ಮಗ ಒಂದು 4 ಜನದ ಜೊತೆ ಊಟಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿದ್ದ, ಅಷ್ಟೇ ನನಗೂ ಗೊತ್ತಿರೋದು. ಅದಾದ್ಮೇಲೆ ಅವನು ಸತ್ತ ಹೆಣವಾಗಿ ಸಿಕ್ಕಿರೋದು ನಮಗೆ ಅಂತ ಹೇಳಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಕಾಶಿನಾಥಯ್ಯ ಹೇಳಿಕೆಯನ್ನ ಓದ್ತಾ ಇದ್ದಾರೆ CV ನಾಗೇಶ್ ಅವರು. ಇಲ್ಲಿ ಅವ್ರದ್ದು ಕೂಡ ಪ್ರಮುಖ ಸಾಕ್ಷ್ಯಗಳು ಆಗುತ್ತೆ. ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಪ್ರತಿಯೊಬ್ಬರು ಕೂಡ ಏನೇನು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಅಥವಾ ವ್ಯಕ್ತಿಯಿಂದ ವ್ಯಕ್ತಿಗೆ ಆ ಸ್ಟೇಟ್ಮೆಂಟ್ಗಳಲ್ಲಿ ಏನೇನು ವ್ಯತ್ಯಾಸಗಳು ಇರುತ್ತೆ ಅನ್ನುವಂಥದ್ದು ಕೂಡ ನ್ಯಾಯಾಧೀಶರು ಇಲ್ಲಿ ಅದನ್ನ ಗಮನಿಸ್ತಾರೆ. ಸದ್ಯಕ್ಕೀಗ ಕಾಶಿನಾಥಯ್ಯ ಹೇಳಿಕೆಯನ್ನ ಓದ್ತಾ ಇದ್ದಾರೆ CV ನಾಗೇಶ್ ಅವರು. ಹೀಗಾಗಿ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ರೇಣುಕಾಸ್ವಾಮಿನ ಯಾರೂ ಕೂಡ ಬಲವಂತವಾಗಿ ಕರ್ಕೊಂಡು ಬಂದಿಲ್ಲ. ದುರ್ಗಾ ಬಾರ್ ಕ್ಯಾಶಿಯರ್ ಮಂಜುನಾಥ್ ಸಾಕ್ಷಿಯನ್ನ ಹೇಳಿದ್ದಾರೆ. ಆ ದುರ್ಗಾ ಬಾರ್ ಇದೆಯಲ್ಲ, ಅದರ ದುರ್ಗಾ ಬಾರ್ ಕ್ಯಾಶಿಯರ್ ಮಂಜುನಾಥ್ ಅನ್ನುವರು ಕೂಡ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಅನ್ನ ಈಗ ನ್ಯಾಯಾಧೀಶರ ಮುಂದೆ CV ನಾಗೇಶ್ ಅವರು ಹಾಜರುಪಡಿಸಿದ್ದಾರೆ. ಪೊಲೀಸರೇ ಕಿಡ್ನಾಪ್ ಮಾಡ್ಕೊಂಡು ಬಂದು ಬಲವಂತವಾಗಿ ರೇಣುಕಾಸ್ವಾಮಿಯಿಂದ ಹಣ ಕೊಡಿಸಿದ್ದಾರೆ, ಅವರ ಫುಟೇಜ್ ಬೇಕು ಅಂತ ಹೇಳಿದ್ದಾರೆ. ಏನೀಗ ಪೊಲೀಸರ ತನಿಖೆಯಲ್ಲೂ ಕೂಡ ಲೂಪ್ ಹೋಲ್ಸ್ ಆಗಿದೆ ಅಂತ ಹೇಳಲಾಗ್ತಾ ಇದೆಯಲ್ಲ, ಹಾಗಿದ್ರೆ ತನಿಖೆಯಲ್ಲಿ ಪೊಲೀಸರು ದಾರಿ ತಪ್ಪಿದಾರಾ ಅಥವಾ ಪೊಲೀಸರೇ ಈ ತನಿಖೆಯನ್ನ ದಾರಿ ತಪ್ಪಿಸ್ತಿದ್ದಾರಾ, ಒಂದು ಕೂಡ ಅರ್ಥ ಆಗ್ತಾ ಇಲ್ಲ. ಬಟ್ ಈಗ ಎಲ್ಲ ಅಂಶಗಳನ್ನ CV ನಾಗೇಶ್ ಅವರು ಉಲ್ಲೇಖ ಮಾಡ್ತಾ ಇದ್ದಾರೆ. ಜೊತೆಗೆ ಆ ಕ್ಯಾಶಿಯರ್ ಹೇಳಿರುವಂತಹ ಸ್ಟೇಟ್ಮೆಂಟ್ ಪ್ರಕಾರ ರೇಣುಕಾಸ್ವಾಮಿ 640 ರೂಪಾಯಿ ಫೋನ್ ಪೇ ಮಾಡಿ ಎಣ್ಣೆಯನ್ನ ಖರೀದಿ ಮಾಡಿದ್ದ, ಹೀಗಂತ ಪೊಲೀಸರೇ ಆತನಿಗೆ ಹೇಳಿದ್ದಾರೆ ಅಂತ ಹೇಳಿ ಈ ಅಂಶವನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ಮತ್ತೊಂದು ಕಡೆ ಬಾರ್ ಕ್ಯಾಶಿಯರ್ಗೆ ರೇಣುಕಾಸ್ವಾಮಿ ಯಾರು ಅಂತಾನೇ ಗೊತ್ತಿಲ್ಲ ಅಂತ. ಹಾಗಿದ್ರೆ ಈ ಬಾರ್ ಕ್ಯಾಶಿಯರ್ ಆಗಿರುವಂತಹ ಮಂಜುನಾಥ್ ಅವರು ಹೆಂಗ್ ಐಡೆಂಟಿಫೈ ಮಾಡ್ತಾರೆ ಅಥವಾ ಯಾವ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ? ಫಸ್ಟ್ ಆಫ್ ಆಲ್ ರೇಣುಕಾಸ್ವಾಮಿ ಯಾರು ಅಂತ ಗೊತ್ತಿಲ್ಲ. ಆತ ಯಾರ ಜೊತೆ ಬಂದಿದ್ದ ಅಥವಾ ಬಂದಾಗ ಎಷ್ಟು ರೂಪಾಯಿ ಎಣ್ಣೆ ಖರೀದಿ ಮಾಡ್ದ? ಹಾಗಿದ್ರೆ ಸ್ಟೇಟ್ಮೆಂಟ್ ಎಲ್ಲಿಂದ ಕೊಡ್ತಾರೆ? ಈ ಅಂಶವನ್ನ CV ನಾಗೇಶ್ ಅವರು ಉಲ್ಲೇಖ ಮಾಡಿದ್ದಾರೆ. ಇದೆಲ್ಲವೂ ಕೂಡ ಪೊಲೀಸರು ಸೃಷ್ಟಿ ಮಾಡ್ತಾ ಇದ್ದಿದ್ದಂತಹ ಸಾಕ್ಷ್ಯಗಳು, ಸೃಷ್ಟಿ ಮಾಡಿರುವಂತಹ ಸಾಕ್ಷ್ಯಗಳು ಅಂತ ಹೇಳಿ CV ನಾಗೇಶ್ ಅವರು ವಾದ ಮಂಡಿಸ್ತಿದ್ದಾರೆ. ಬಾರ್ ಕ್ಯಾಶಿಯರ್ ಹೇಳಿಕೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಎಲ್ಲಿಯೂ ಕೂಡ ಕಿಡ್ನಾಪ್ ಆಗಿಲ್ಲ ಅಂತ ಹೇಳಿ. ಒಂದ್ ಕಡೆ ಮಂಜುನಾಥ್ ಅವರಿಗೆ ಈ ರೇಣುಕಾಸ್ವಾಮಿ ಯಾರು ಅಂತ ಗೊತ್ತಿಲ್ಲ, ಅಥವಾ ರೇಣುಕಾಸ್ವಾಮಿ ಯಾವ ಸಮಯದಲ್ಲಿ ಬಂದು ಎಣ್ಣೆ ತಗೊಂಡೋದ ಅಂತ ಗೊತ್ತಿಲ್ಲ. ಬಟ್ ಪೊಲೀಸರು ಹೆಂಗೆ ಈ ಮಂಜುನಾಥ್ ಹೇಳಿಕೆಯನ್ನ ತಗೊಳ್ತಾರೆ ಅಥವಾ ಕನ್ಸಿಡರ್ ಮಾಡ್ತಾರೆ